ವಿಧಾನಮಂಡಲ ಅಧಿವೇಶನದ ಎರಡನೇ ದಿನವೂ ಕೂಡ ಇವತ್ತು ವಾಲ್ಮೀಕಿ ಹಗರಣ ಸದನದಲ್ಲಿ ಸದ್ದು ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಸರ್ ಇದ್ದಾರೆ. ಸರ್, ಇವತ್ತು ಎರಡನೇ ದಿನ, ಇವತ್ತು ಕೂಡ ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ನಿಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ ಸರ್, ಹೇಗೆ ಇವತ್ತು? ನೋಡಿ, ಇದು ಸರ್ಕಾರದ ಕೈಯಲ್ಲಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ST ಜನಾಂಗದವರಿಗೆ, ಆ ST ಸಮುದಾಯದವರಿಗೆ, ವಾಲ್ಮೀಕಿ ಸಮುದಾಯದವರಿಗೆ ಉಪಯೋಗ ಆಗಬೇಕಾಗಿತ್ತು. ಆ ಹಣ ಯಾರಿಗೆ ಉಪಯೋಗ ಆಗಿದೆ? ತೆಲಂಗಾಣಕ್ಕೆ, ಆಂಧ್ರ ಪ್ರದೇಶದ ಚುನಾವಣೆಗೆ ಉಪಯೋಗ ಆಗಿದೆ. ಹಾಗಾಗಿ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ, ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಎಷ್ಟು ಜನರಿಗೆ ಹಣ ಕೊಟ್ಟಿದ್ದೀರಿ, ಎಷ್ಟು ಬೋರ್ವೆಲ್ಗಳು ಕೊಟ್ಟಿದ್ದೀರಿ, ಎಷ್ಟು ರಸ್ತೆಗಳು ಮಾಡಿದ್ದೀರಿ, ಎಷ್ಟು ನಮ್ಮ ವಾಲ್ಮೀಕಿ ಜನಾಂಗದವ್ರಿಗೆ ಮನೆಗಳು ಕಟ್ಟಿಕೊಟ್ಟಿದ್ದೀರಿ ಹೇಳಿ. ಅದನ್ನು ಹೇಳಿ, ನಾವು ಸುಮ್ಮನೆ ಆಗ್ತೀವಿ. ನೀವು ಹಣ ಒಬ್ಬರಿಗೆ 25 ಕೋಟಿ ಹಾಕಿದರೆ, ಇನ್ನೊಬ್ಬರಿಗೆ 44 ಕೋಟಿ ಹಾಕಿದ್ರೆ, ಮತ್ತೊಬ್ಬರಿಗೆ 25 ಕೋಟಿ ಹಾಕಿದರೆ, ಈ ಥರ 187 ಕೋಟಿ 700 ಅಕೌಂಟ್ಗಳಿಗೆ ಹಾಕಿ ಹಣನ ವಿತ್ಡ್ರಾ ಮಾಡಿದ್ದೀರ, ಹಣನ ಡ್ರಾ ಮಾಡಿದ್ದೀರ, ಕರಪ್ಷನ್ ಮಾಡಿದ್ದೀರ, ನುಂಗ್ ಹಾಕಿದ್ದಾರೆ. ಅದರಲ್ಲಿ ಮಂತ್ರಿಗಳು ಜಮೀನು ಪರ್ಚೇಸ್ ಮಾಡಿದ್ದಾರೆ, MLA ಅವರು ಜಮೀನು ಪರ್ಚೇಸ್ ಮಾಡಿದ್ದಾರೆ. ಅಂದರೆ ನಿಮ್ಮ ದಲಿತರ ಅಭಿವೃದ್ಧಿ ಇದೆನಾ? ಮಾನ್ಯ ಸಿದ್ದರಾಮಯ್ಯ ಅವರು ಸಮಾಜವಾದಿ ನಾಯಕ ಅಲ್ಲ? ನಾನು ಕೇಳ್ತೇನೆ, ಇದೇನಾ ನಿಮ್ಮ ದಲಿತರ ಉದ್ಧಾರ? ಇದೇನಾ ನಿಮ್ಮ ಸಂವಿಧಾನ ಅಂತ ನಾನು ಕೇಳ್ತೇನೆ. ಸರ್, ಇವತ್ತು ನಾಗೇಂದ್ರ ಅವರ ಬಂಧನ ಆಗಿದೆ. ಬಸನಗೌಡ ದದ್ದಲ್ ಅವರು ವಿಧಾನಸಭೆ ಅಧಿವೇಶನಕ್ಕೆ ಆಗಮಿಸ್ತಾರೆ. ED ನೋಟಿಸ್ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಅರ್ಧಕ್ಕೆ ಎದ್ದು ಹೋಗ್ತಾರೆ. ಇದು ಕಣ್ಣಾ ಮುಚ್ಚಲೆ ಆಟನ, ಹೇಗೆ ಸರ್ ಇದು? ಹಾಗಾಗಿ ಈ ಸರ್ಕಾರ ತಪ್ಪಿತಸ್ಥರನ್ನು, ಆರೋಪಿಗಳನ್ನು ರಕ್ಷಣೆ ಮಾಡ್ತಾ ಇದೆ. ಹಾಗಾಗಿ ED ಇರ್ಬೋದು, CBI ಇರ್ಬೋದು, SIT ಇರ್ಬೋದು. SIT ಇವ್ರ ಕೈಯಲ್ಲೇ ಇದೆ. SIT ಅಂತೂ ಅರೆಸ್ಟ್ ಮಾಡಲಿಲ್ಲ. ED ನೋಡೋಣ ಏನಾಗತ್ತೆ ಅಂತ. ಬಂದಿದ್ದಾರಂತ ಕೇಳಿದ್ದೇನೆ, ನಾನು ಪತ್ರಿಕೆ TVನಲ್ಲಿ ನೋಡಿದ್ದೇನೆ ಬಂದಿದ್ದರು ಅಂತ. ಯಾವಾಗ ಅರೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ, ಅದು EDಗೆ ಬಿಟ್ಟಿರ್ತಕ್ಕಂಥ ವಿಷಯ. ನಾನು ಕೇಳ್ತೇನೆ, ಏನು ಕ್ರಮ ತೆಗೆದುಕೊಂಡಿದ್ದಾರೆ? ದದ್ದಲ್ ಬಗ್ಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? SITನೇ ಯಾಕೆ ಅರೆಸ್ಟ್ ಮಾಡಬಾರ್ದು? ಯಾಕೆ SIT ಅರೆಸ್ಟ್ ಮಾಡಿಲ್ಲ? ದದ್ದಲ್ ಇಷ್ಟೊಂದು ಜಮೀನುಗಳು ಹೆಂಗೆ ಕೊಂಡ್ಕೊಂಡ್ರು? ಏನು ಮಾಡ್ತಾ ಇದೆ ಈ ಸರ್ಕಾರ? ಮಕ್ಕಳ ಟೋಪಿ ಹಾಕ್ತಾ ಇದೆಯಾ SCಗಳಿಗೆ, STಗಳಿಗೆ, OBCಗಳಿಗೆ? ಇದೊಂದು ತೀವ್ರವಾಗಿರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ. ಇದರಲ್ಲಿ ED ಅವಶ್ಯಕತೆನೇ ಇಲ್ಲ, SIT ಮೂಲಕ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವನು ತನಿಖೆ ವರದಿ ಬರಲಿ ಅಂತ ಹೇಳ್ತಾರೆ. SITಯಿಂದನೇ ತನಿಖೆ ಮಾಡಿದರೆ ಇವರು ಸಂಪೂರ್ಣವಾಗಿ ಮುಚ್ಚಾಕ್ತಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ. ನಾವು ಈವನ್ ಮೂಡಾನ ಏನು ಇದಕ್ಕೆ ಕೊಟ್ಟಿದ್ದಾರೆ, ಯಾವುದು ನ್ಯಾಯಾಂಗ ತನಿಖೆಗೆ, ಅದನ್ನು ಕೂಡ ವಿರೋಧ ಮಾಡ್ತೇವೆ. ಇದನ್ನು CBIಗೆ ಕೊಡಿ ಇವೆರಡೂ ಕೇಸನ್ನು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸ್ಕ್ಯಾಮನ್ನು ಮತ್ತು ಮೂಡಾ ಸ್ಕ್ಯಾಮನ್ನು CBIಗೆ ಕೊಡಿ. ನಿಮಗೆ ತಾಕತ್ತಿದ್ದರೆ, ದಮ್ಮಿದ್ದರೆ, ನ್ಯಾಯ ಎಲ್ಲರಿಗೂ ಸಮಾಜಕ್ಕೆ ಗೊತ್ತಾಗಬೇಕು ಅಂತಂದರೆ CBIಗೆ ಕೊಡಿ. ಸರ್, ಇವಾಗ ಸಿದ್ದರಾಮಯ್ಯ ಅವರು ಕೂಡ CBIಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ನಾಣ್ಯಕ್ಕೆ ರಾಜೀನಾಮೆ ಕೊಡಬೇಕು ಪ್ರಯತ್ನ ಮಾಡ್ತಾರೆ. SIT ಕೊಟ್ಟರೆ ಇದು ತಮ್ಮ ಕೈಯಲ್ಲಿರುತ್ತೆ. ಕರ್ನಾಟಕ ರಾಜ್ಯದ ಪೊಲೀಸರು ಅದನ್ನು ಮಾಡೋದು. ಪೊಲೀಸರು ಇವ್ರು ಹೇಳ್ದಂಗೆ ಕೇಳ್ತಾರೆ, ಇದನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ನಮ್ಮದು ವಿರೋಧ ಇದೆ. ಸರ್, ಮೇಲ್ಮನೆಯಲ್ಲಿ ಯಾವ ರೀತಿ ಹೋರಾಟಗಳನ್ನ ಮಾಡ್ತಿದ್ದೀರಿ ಸರ್? ಮಾಡ್ತೀವಿ. ಸದನ ಇನ್ನೂ ಒಂದು ಏನೋ ಟೈಮ್ ಇದೆ. ಸದನದಲ್ಲಿ ಈ ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡಿದ್ದೇವೆ. ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೇವೆ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯ N. ರವಿಕುಮಾರ್ ಅವರ ಮಾತು. ಏನಂದರೆ, ಈ ಒಂದು ಪ್ರಕರಣದಲ್ಲಿ ಏನು ಸಚಿವರ ಬಂಧನ ಆಗಿದೆ, ಈಗಾಗಲೇ ಅರೆಸ್ಟ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದದ್ದಲ್ಗೌಡರನ್ನು ಕೂಡ ಬಂಧನ ಮಾಡಬೇಕು, ಇಷ್ಟು ದಿನ ಏನು ಮಾಡ್ತಾ ಇದ್ದೀರಿ ಅನ್ನೋಂಥ ಮಾತನ್ನು ಕೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.